ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ಗಳ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು ಜನ ಇನ್ಕ್ರೀಸ್ ಆಗಿದ್ದಾರೆ, ಡೇ 1ನಲ್ಲಿ ಎಷ್ಟು ಜನ ಇದ್ದರು, ಡೇ 87ನಲ್ಲಿ ಎಷ್ಟು ಜನ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಅಂತ. ನಿಮ್ಗೆಲ್ರಿಗೂ ಗೊತ್ತು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಮಾಡೋದಾಗಲಿ ಇಲ್ಲ ವೋಟಿಂಗ್ ಮಾಡೋದಾಗಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತಾರೆ ಫಾಲೋವರ್ಸ್. ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರನ್ನ ಫಸ್ಟ್ ಏನಾದ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸೀಕ್ರೆಟ್ ಹೇಳೋದಾದರೆ, ಟಾಪ್ನಲ್ಲಿ ಗಿಲ್ಲಿ ಇಲ್ಲ. ಯಾವ ಟಾಪ್ನಲ್ಲಿದ್ದಾರೆ ಅಂತ ಫುಲ್ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಗಾಯ್ಸ್, ನಿಮ್ಗೆಲ್ರೂ ಗೊತ್ತಿದ್ದಂಗೆ ಬಿಗ್ ಬಾಸ್ ಸೀಸನ್ 19 ಹಿಂದಿ ಕಂಟೆಸ್ಟೆಂಟ್ ಫರಾನಾ ಭಟ್ 43,000 ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ತೊಗೊಂಡು ಬಂದು ಮನೆ ಒಳಗಡೆ ಡೇ 1ಗೆ ಹೋದ್ಲು. ಬಾಸ್ ಫೈನಲ್ನಲ್ಲಿ ರನ್ನರ್ ಅಪ್ ಆಗಿ ಅವಳ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಂದು 2.5 ಮಿಲಿಯನ್ ಫಾಲೋವರ್ಸ್ ಆಗಿದ್ರು. ಅಂದರೆ ನಿಮ್ಗೆಲ್ರೂ ಗೊತ್ತಿದ್ದಂಗೆ 2.4 ಮಿಲಿಯನ್ ಫಾಲೋವಿಂಗ್ ಜಾಸ್ತಿ ಆಗಿದೆ. ಈಗ ಕರೆಂಟು 2.7 ಮಿಲಿಯನ್ ಫಾಲೋವರ್ಸು ಆ ಹುಡುಗಿಗೆ. ಅಂದರೆ ನಿಮ್ಗೆಲ್ರೂ ಗೊತ್ತಿರಬೇಕು ಫಾಲೋಯಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ. ಮಿಲಿಯನ್ಸ್ ಟ್ವಿಟರ್ ಟ್ರೆಂಡ್ ಮಾಡೋರು ಯಾರು? ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಅದಕ್ಕೆ ಫಾಲೋಯಿಂಗ್ ಈಸ್ ಇಂಪಾರ್ಟೆಂಟ್. ಈಗ ನೋಡ್ಕೊಂಬರೋಣ, ಬಿಗ್ ಬಾಸ್ ಕನ್ನಡ ಸೀಸನ್ ಕಂಟೆಸ್ಟೆಂಟ್ಗಳ 1 ಫಾಲೋವರ್ಸ್ ಎಷ್ಟು, ಡೇ 87 ಫಾಲೋವರ್ಸ್ ಎಷ್ಟು ಅಂತ. ನೀವೆಲ್ಲ ಹೇಳ್ಬೋದು ಡೇ 1 ಫಾಲೋವರ್ಸ್ ಎಲ್ಲ ಸುಳ್ಳು, ಅದು ಡೇ 1 ಫಾಲೋವರ್ಸ್ ಅಲ್ಲ ಅಂತ. ಆದರೆ ಕನ್ಫರ್ಮೇಷನ್ಗೋಸ್ಕರ ನಾನು 2 ತಿಂಗಳಿಂದನೇ ಇನ್ಸ್ಟಾಗ್ರಾಮ್ ಡೇ 1 ಫಾಲೋವರ್ಸ್ ಎಷ್ಟು ಒಬ್ಬೊಬ್ಬರು ಕಂಟೆಸ್ಟೆಂಟ್ಗೆ ಎಷ್ಟು ಫಾಲೋವರ್ಸ್ ಅಂತ ನಾನು ಫಸ್ಟ್ ಹೇಳಿಕ್ಕಿದ್ದು. ಈಗ ಡೇ 87 ಆಗಿದೆ. ಜಸ್ಟ್ 23 ಡೇಸ್ ಇದೆ ಫಿನಾಲೆ ವೀಕ್ಗೆ. ಇವಾಗ ನೋಡ್ಕೊಂಬರೋಣ. ಕೆಳಗಡೆಯಿಂದ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಲೀಸ್ಟಿಂದ ಮೇಲೆ ಇಳ್ಕೊಂಡು ಹೋಗೋಣ. ನಿಮ್ಗೆಲ್ಲರೂ ಗೊತ್ತಿದ್ದಾಗೆ ವೋಟಿಂಗ್ ಲಿಸ್ಟ್ನಲ್ಲಿ 11th ಸ್ಪಾಟ್ನಲ್ಲಿರೋದು ರಾಶಿಕ್ ಅವ್ರಿಗೆ ಡೇ 1ನಲ್ಲಿ ಇದ್ದಿದ್ದು ಜಸ್ಟ್ 59.3K ಫಾಲೋವರ್ಸ್, 59,000. ಈಗಿರೋದು 1,59,000, ಹತ್ತತ್ರ 1 ಲಕ್ಷ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಇನ್ನು 10th ಸ್ಪಾಟ್ನಲ್ಲಿ ನೋಡೋದಾದರೆ ಧ್ರುವಂತವ್ರಿಗೆ ಡೇ 1ನಲ್ಲಿ ಜಸ್ಟ್ 4,041 ಅಷ್ಟೇ ಇದ್ದಿದ್ದು, 4,041. ಈಗ 11,500 ಫಾಲೋವರ್ಸ್ ಇಟ್ಕೊಂಡಿದ್ದಾರೆ. ಯಾರು? ಧ್ರುವಂತವ್ರು. ಇನ್ನು 9ನೇ ಸ್ಥಾನದಲ್ಲಿರೋದು ಸೂರಜ್ ಅವರು ಡೇ 1 ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿಲ್ಲ, ಯಾಕಂದರೆ ಅವ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್. ಅದಕ್ಕೆ ಅವ್ರು ಫಸ್ಟ್ ಡೇ 1 ಫಾಲೋಯಿಂಗ್ ಇಲ್ಲ. ಈಗ ಕರೆಂಟ್ ಫಾಲೋಯಿಂಗ್ ಎಷ್ಟಂದರೆ 2,63,000, 2,63,000. ಇನ್ನು 8ನೇ ಸ್ಪಾಟು ಸ್ಪಂದನ್ ಅವರು ಡೇ 1 ಬಂದವಾಗ 2,46,000 ಫಾಲೋವರ್ಸ್ ಇಟ್ಕೊಂಡು ಬಂದಿದ್ರು. ಈಗ 3,95,000 ಇಟ್ಕೊಂಡಿದ್ದಾರೆ. ಹತ್ತತ್ರ 1.5 ಲಕ್ಷ ಫಾಲೋಯಿಂಗ್ ಇನ್ಕ್ರೀಸ್ ಆಗಿದೆ. 1.5 ಲಕ್ಷ ಫಾಲೋಯಿಂಗ್ ಇನ್ಕ್ರೀಸ್ ಆಗಿದೆ ಬಿಗ್ ಬಾಸ್ ಬಂದಮೇಲೆ ಸ್ಪಂದನ ಸೋಮಣ್ಣ ಅವ್ರದ್ದು. ಇನ್ನು 7ನೇ ಸ್ಥಾನಕ್ಕೆ ಬಂದಾಗ ಧನುಷ್ ಅವ್ರಿಗೆ 2,20K ಫಾಲೋವರ್ಸ್ ಇಟ್ಕೊಂಡು ಬಂದಿದ್ರು. ಈಗ ಡೇ 87 2,52,000 ಫಾಲೋಯಿಂಗ್ಸ್ ಇಟ್ಕೊಂಡಿದ್ದಾರೆ. ಜಸ್ಟ್ 30,000 ಫಾಲೋಯಿಂಗ್ ಇನ್ಕ್ರೀಸ್ ಆಗಿದೆ ಅಷ್ಟೇ. ಇನ್ನು 6th ಬರೋದಾದರೆ ರಘು ಅವರು ಡೇ 1 ಬಿಗ್ ಬಾಸ್ ಮನೆಗೆ ಹೋಗಿಲ್ಲ. ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್. ಅದಕ್ಕೆ ಅವ್ರು ಡೇ 1 ಡೇಟಾ ನಮ್ಮ ಹತ್ರ ಇಲ್ಲ. ಈ ಕರೆಂಟ್ ನೋಡೋದಾದರೆ 2,09,000 ಫಾಲೋಯಿಂಗ್ಸ್ ಇಟ್ಕೊಂಡಿದ್ದಾರೆ ಮ್ಯೂಟೆಂಟ್ ರಘು ಅವರು. ಇನ್ನು ನಂಬರ್ 5 ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಡೇ 1 ಫಾಲೋಯಿಂಗ್ ಎಷ್ಟಂದರೆ ಜಸ್ಟ್ 1,04,000. ಈಗ ಡೇ 87ನಲ್ಲಿ 1,89,000 ಫಾಲೋಯಿಂಗ್ ಇಟ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು. ಎಲ್ಲರೂ ಶಾಕ್ ಆಗ್ತಾ ಇರಬೇಕು. ಹತ್ತತ್ರ 85,000K ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಇನ್ನು 4th ಸ್ಪಾಟ್ನಲ್ಲಿ ಮಾಳು ನಿಪ್ಪಣ್ಣವ್ರು ಅವರಿದ್ದಾರೆ. 6,10,000 ಫಾಲೋಯಿಂಗ್ ಇಟ್ಕೊಂಡು ಬಂದಿದ್ರು. ಈಗ ಡೇ 87 ಆದಾಗ 6,83,000 ಫಾಲೋಯಿಂಗ್ಸ್ ಇಟ್ಕೊಂಡಿದ್ದಾರೆ. ಜಸ್ಟ್ 73,000 ಫಾಲೋಯಿಂಗ್ ಜಾಸ್ತಿ ಆಗಿದೆ ಮಾಳು ನಿಪ್ನಾಳ್ ಅವ್ರದ್ದು. 3rd ಪ್ಲೇಸ್ನಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವ್ರಿಗೆ 1,59,000 ಫಾಲೋಯಿಂಗ್ ಇಟ್ಕೊಂಡು ಬಂದಿದ್ರು ಡೇ 1ನಲ್ಲಿ. ಈಗ 4,58,000 ಫಾಲೋವರ್ಸ್ ಇಟ್ಕೊಂಡು ಬಂದವ್ರೆ ಕಾವ್ಯ ಅವರು.
ಅದಾದ್ರೆ ಎಷ್ಟು ಅಂದರೆ ಹತ್ತತ್ರ 3 ಲಕ್ಷ ಜನ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಕಾವ್ಯ ಅವ್ರದ್ದು. 3 ಲಕ್ಷ ಸುಮ್ಮನೆನಾ? ಇನ್ನು ಸೆಕೆಂಡ್ ಸ್ಪಾಟ್ ಬರೋದಾದರೆ ರಕ್ಷಿತ್ ಅವರು 3,14,000 ಫಾಲೋವರ್ಸ್ ಇಟ್ಕೊಂಡ್ಬಂದಿದ್ರು. ಈಗ 4,64,000 ಫಾಲೋವರ್ಸ್ ಇಟ್ಕೊಂಡ್ಬಂದವ್ರೆ. ಹತ್ತತ್ರ 1.5 lakh ಫಾಲೋಯಿಂಗ್ ಜಾಸ್ತಿ ಆಗಿದೆ. ಟಾಪ್ನಲ್ಲಿರೋದು ನಮ್ಮ ಗಿಲ್ಲಿ ನಟ ಅವರು ಜಸ್ಟ್ 1,19,000 ಇಟ್ಕೊಂಡ್ಬಂದಿದ್ರು. ಈಗ 6,22,000 ಆಗಿದೆ ಗಿಲ್ಲಿ ನಟ ಅವ್ರದ್ದು. ಹೈಯೆಸ್ಟ್ ಇನ್ಕ್ರೀಸ್ ಆಗಿರೋದು ಗಿಲ್ಲಿ ನಟ ಅವ್ರದ್ದು. ಹತ್ತತ್ರ 5 lakh ಇನ್ಕ್ರೀಸ್ ಆಗಿದೆ ಫಾಲೋಯಿಂಗ್. ಅಂದರೆ 5 ಲಕ್ಷ ಜನ ವೋಟ್ ಮಾಡ್ತಾರೆ ಗಿಲ್ಲಿ ನಟ ಅವರು. ಈಗ ಲೋಯೆಸ್ಟ್ ಫಾಲೋಯಿಂಗ್ ಹೈಯೆಸ್ಟ್ ಫಾಲೋಯಿಂಗ್ ಬಂದ್ಬಿಡೋಣ. 11th ಸ್ಪಾಟ್ನಲ್ಲಿರೋದು ಧ್ರುವಂತ್ ಅವರು, 10th ಸ್ಪಾಟ್ನಲ್ಲಿರೋದು ರಾಶಿಕ್ ಅವರು, 9th ಸ್ಪಾಟ್ನಲ್ಲಿರೋದು ಅಶ್ವಿನಿ ಅವರು, 8th ಸ್ಪಾಟ್ನಲ್ಲಿರೋದು ರಘು ಅವರು, 7th ಸ್ಪಾಟ್ನಲ್ಲಿರೋದು ಧನುಷ್ ಅವರು, 6th ಸ್ಪಾಟ್ನಲ್ಲಿರೋದು ಸೂರಜ್ ಅವರು, 5th ಸ್ಪಾಟ್ ಇರೋದು ಸ್ಪಂದನ ಅವರು, 4th ಸ್ಪಾಟ್ ಇರೋದು ಕಾವ್ಯ ಅವರು, 3rd ಸ್ಪಾಟ್ನಲ್ಲಿರೋದು ರಕ್ಷಿತಾ ಶೆಟ್ಟಿ ಅವ್ರದ್ದು, 2nd ಸ್ಪಾಟ್ನಲ್ಲಿರೋದು ಗಿಲ್ಲಿ ಅವ್ರದ್ದು, 1st ಸ್ಪಾಟ್ನಲ್ಲಿರೋದು ಮಾಳು ನಿಪ್ಪನಾಳ್ ಅವರು. ಮಾಳುಗೆ ಮತ್ತು ಗಿಲ್ಲಿಗೆ 61,000 ಫಾಲೋಯಿಂಗ್ ಡಿಫ್ರೆನ್ಸ್ ಇದೆ. ಆದರೆ ಗೆಲ್ಲೋದು ಯಾರು? ಗಿಲ್ಲಿ ನಟ. ನಾನು ಈ ವಿಡಿಯೋ ಹಿಂದೆನೇ ಹೇಳಿದ್ದೆ, ಒಬ್ಳು ಹುಡುಗಿ ಫರಾನಾ ಭಟ್ ಅಂತ 43ಇಂದ 2.5 ಮಿಲಿಯನ್ ಅಂದರೆ 25 ಲಕ್ಷ ಜನ ಫಾಲೋಯಿಂಗ್. 2.5 ಮಿಲಿಯನ್ ಅಂದರೆ 25 ಲಕ್ಷ ಜನ ಫಾಲೋಯಿಂಗ್. ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹತ್ರ ಎಷ್ಟಿರೋದು? ಜಸ್ಟ್ 6,83,000. ಎಷ್ಟು ದಿವಸ ಆದಮೇಲೆ? 87 ಡೇಸ್ ಆದಮೇಲೆ 6,87,000 ಹೈಯೆಸ್ಟು. ಬಿಗ್ ಬಾಸ್ ಹಿಂದಿ ಆದರೆ 2.5 ಮಿಲಿಯನ್ ಇನ್ಕ್ರೀಸ್ ಆಗಿದ್ದಾರೆ. 43,000ಇಂದ 2.5 ಮಿಲಿಯನ್ ಇನ್ಕ್ರೀಸ್ ಆಗಿದೆ ಬಿಗ್ ಬಾಸ್ ಹಿಂದಿ. ಅಂದರೆ ಆಡಿಯನ್ಸ್ ರೇಂಜ್ ಎಷ್ಟಿದೆ ಬಿಗ್ ಬಾಸ್ ಹಿಂದಿದು? ಆದರೆ TRP ಬರೋದೇ ಜಸ್ಟ್ 3.2. ಆದರೆ ಆಡಿಯನ್ಸು ಜಾಸ್ತಿ ಜನ ನೋಡ್ತಾರೆ. ಯಾಕಂದರೆ ಬೇರೆ ಕಂಟ್ರೀಸಿಂದ ನೋಡ್ತಾರೆ. ಅರಬ್, UAE, ಪಾಕಿಸ್ತಾನ, ಇಂಡಿಯಾ, ಬೇರೆ ಸ್ಟೇಟ್ಸ್, ಮಹಾರಾಷ್ಟ್ರ, ಡೆಲ್ಲಿ ಎಲ್ಲ ಕಡೆ ನೋಡ್ತಾರೆ. ರೀಚ್ ಜಾಸ್ತಿ ಇದೆ ಬಿಗ್ ಬಾಸ್ ಹಿಂದಿದೆ. ಅದಕ್ಕೆ 2.5 ಮಿಲಿಯನ್ ರೀಚ್ ಆಗಿರೋದು ಆ ಕಂಟೆಸ್ಟೆಂಟ್ ರನ್ನರ್ ಅಪ್.